ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ನಾಯಕರಿಂದ ತುರ್ತು ಬುಲಾವ್ ಬಂದಿದೆ. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತ ಸಂಪುಟ ವಿಸ್ತರಣೆಯ ವಿಚಾರ. ಎಸ್, ಫೈನಲಿ ನಾಳೆ ದೆಹಲಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ತುರ್ತು ಬುಲಾವ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಬೆಳಗ್ಗೆ 8 ಗಂಟೆಗೆ ದೆಹಲಿಯ ಫ್ಲೈಟ್ ಅನ್ನು ಹತ್ತುತ್ತಾರೆ ಡಿಕೆ ಶಿವಕುಮಾರ್ ಅವರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಇಷ್ಟೂ ನಾಯಕರನ್ನ ಭೇಟಿ ಮಾಡ್ತಾರೆ. ಸಿಎಂ ಡಿಕೆಶಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯವರು, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಅವರು ಸಹ ಸಾಥನ್ನ ಕೊಡ್ತಾರೆ ಎನ್ನುವ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ. ಸೊ ನೋಡಿ, ಫೈನಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಎಲ್ಲ ಲಿಸ್ಟೆಲ್ಲ ರೆಡಿ ಆಗಿದೆ, ಇನ್ನೊಂದ್ಸಲ ಬರಬೇಕು, ಇನ್ನೊಂದ್ಸಲ ಬಂದರೆ ಹೈಕಮಾಂಡ್ ನಾಯಕರು ಕರೆದ ತಕ್ಷಣ ನಾವು ಬರ್ತೀವಿ, ಫೈನಲ್ ಆಗಿ ಅವ್ರ ಕಡೆಯಿಂದ ಒಂದು ಡಿಸಿಷನ್ ಪ್ರಕಟವಾಗುತ್ತೆ ಅಂತ. ಸೊ ಹೀಗಾಗಿ ನಾಳೆ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. 8 ಗಂಟೆಗೆ ಮುಖ್ಯಮಂತ್ರಿಗಳು ಡೆಲ್ಲಿ ಫ್ಲೈಟನ್ನು ಹತ್ತಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರು ಸಹ ಜೊತೆಗೆ ಹೋಗ್ತಾರೆ ಅನ್ನುವ ಮಾಹಿತಿ ಇದೆ. ಎಲ್ಲ ವರಿಷ್ಠರ ಜೊತೆಗೆ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿ ಫೈನಲ್ ಆಗಿ ಸಂಪುಟ ವಿಸ್ತರಣೆಗೆ ಒಂದು ಗ್ರೀನ್ ಸಿಗ್ನಲನ್ನು ಪಡ್ಕೊಂಡು ಬರ್ತಾರೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಏನಿದೆ ಅಂದರೆ ನಾಳೆ ಸಂಜೆಯ ವೇಳೆಗೆ ಅಥವಾ ನಾಡಿದ್ದು ಅಥವಾ ಇನ್ನೊಂದು 2-3 ದಿನಗಳಲ್ಲಿ ಯಾರೆಲ್ಲ ಶಾಸಕರು ಮಂತ್ರಿಗಳಾಗಿ ಹೊರಹೊಮ್ಮುತ್ತಾರೆ, ಯಾರು ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನುವ ಲಿಸ್ಟು ಹೆಸರು ಆಲ್ಮೋಸ್ಟ್ ಫೈನಲ್ ಆಗಬಹುದು ಅಂತ. ಈಗಿರ್ತಕ್ಕಂಥದ್ದು 20 ಸ್ಥಾನಗಳು ಖಾಲಿ. ಈ 20 ಸ್ಥಾನಗಳಿಗೆ ಸುಮಾರು 60ಕ್ಕೂ ಹೆಚ್ಚು ಶಾಸಕರು ಲಾಭಿಯನ್ನು ನಡೆಸ್ತಾ ಇದ್ದಾರೆ. ಸಮುದಾಯವಾರು, ಪ್ರದೇಶವಾರು ಮತ್ತು ಈ ವಯಸ್ಸಿನ ವಿಚಾರ ಇಟ್ಕೊಂಡು, ತಾವು ಗೆದ್ದಿರ್ತಕ್ಕಂತಹ ಲೆಕ್ಕಾಚಾರಗಳನ್ನು ಇಟ್ಕೊಂಡು, ನಂಬರ್ಸನ್ನು ಇಟ್ಕೊಂಡು, ಆಮೇಲೆ ತಮಗಿರ್ತಕ್ಕಂಥ ಒಂದು ಶಕ್ತಿ, ಇದೆಲ್ಲವನ್ನೂ ಸಹ ಲಾಭಿಯ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ ನಾಯಕರುಗಳು. ಸೊ ಹಾಗಾಗಿ ಅಂತಿಮವಾಗಿ ಯಾರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇದೆಲ್ಲದರ ನಡುವೆ ಒಂದು ಚರ್ಚೆ ಏನು ಅಂದರೆ, 20 ಸ್ಥಾನಗಳ ಪೈಕಿ ಒಂದು 18 ಸ್ಥಾನಗಳನ್ನು, ಒಂದು 17 ಸ್ಥಾನಗಳನ್ನು ತುಂಬಿಸ್ಕೊಳ್ಬೋದು. ಖಾಲಿ ಒಂದು 2 ಸ್ಥಾನಗಳನ್ನು ಹಾಗೆ ಬಿಟ್ಕೊಂಡಿರ್ಬೋದು. ಯಾಕೆಂದರೆ ನೆಕ್ಸ್ಟು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆಯಲ್ಲ, ಅದಾದಮೇಲೆ ಯಾರು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಯಾರು ನಾಯಕರು, ಶಾಸಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪಕ್ಷದ ಪರವಾಗಿ, ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಬಹುದು ಅನ್ನುವ ಒಂದು ಲೆಕ್ಕಾಚಾರ. ಸೊ ಹಾಗಾಗಿ ಒಂದು 17 ಜನ ಈ ಬಾರಿ ಸೆಕೆಂಡ್ ಫೇಸ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗಬಹುದಾದಂತಹ ಎಲ್ಲ ಸಾಧ್ಯತೆ ಇದೆ.